ನೋಡಿ, ಸಭೆ ಮುಗಿಸಿ ಮಾತನಾಡುವ ವೇಳೆ ಎಚ್.ಡಿ. ಕುಮಾರಸ್ವಾಮಿ ಮೂಗಿನಲ್ಲಿ ರಕ್ತ ಸುರಿದಿದೆ. ಕೂಡಲೇ ಕುಮಾರಸ್ವಾಮಿಯನ್ನ ಪುತ್ರ ನಿಖಿಲ್ ಕರೆದೊಯ್ದಿದ್ದಾರೆ. ಕುಮಾರಸ್ವಾಮಿಯನ್ನ ಕೂಡಲೇ ಆಸ್ಪತ್ರೆಗೆ ದಾಖಲಿಸಿದ್ದಾರೆ. ಪುತ್ರ ನಿಖಿಲ್ ಮಾತನಾಡ್ತಾ ಇದ್ರು. ಆಗಸ್ಟ್ 3ನೇ ತಾರೀಕು ಮೂಡ ಹಗರಣದ ವಿರುದ್ಧ ಪಾದಯಾತ್ರೆ ಮಾಡೋದಕ್ಕೆ ದೋಸ್ತಿ ನಾಯಕತ್ವದಲ್ಲಿ ಸಭೆಯನ್ನ ಮಾಡಿದ್ರು. ಮಾತನಾಡ್ತಿರುವಂಥ ಸಂದರ್ಭದಲ್ಲೇ ಕುಮಾರಸ್ವಾಮಿ ಅವರ ಮೂಗಿನಲ್ಲಿ ರಕ್ತ ಕಾಣಿಸ್ಕೊಂಡಿದೆ. ನೋಡಿ, ಅದನ್ನು ಅವರು ತನ್ನ ಕರ್ಚಿಪ್ನಲ್ಲಿ ಒರೆಸ್ಕೊಂಡಿದ್ದಾರೆ. ಅದನ್ನು ಪಕ್ಕದಲ್ಲೇ ಇದ್ದಂಥ ನಿಖಿಲ್ ಕುಮಾರಸ್ವಾಮಿ ಅದನ್ನು ಗಮನಿಸಿದ್ದಾರೆ. ತಕ್ಷಣಕ್ಕೆ ಗಾಬರಿಯಾಗಿದ್ದಾರೆ. ಅಲ್ಲಿಂದ ನೇರವಾಗಿ ಅವರನ್ನು ಆಸ್ಪತ್ರೆಗೆ ಕರೆದುಕೊಂಡು ಹೋಗಿದ್ದಾರೆ. ಕುಮಾರಸ್ವಾಮಿ ಅವರ ಆರೋಗ್ಯದ ವಿಚಾರವಾಗಿ ನಿಮಗೆ ಗೊತ್ತೇ ಇದೆ. ಹಿಂದೆ ಒಂದಷ್ಟು ಅನಾರೋಗ್ಯದಿಂದ ಬಳಲ್ತಾ ಇದ್ರು. ವಿದೇಶಕ್ಕೂ ಕೂಡ ಹೋದ್ರು. ಎಲ್ಲವನ್ನು ಕೂಡ ಸರಿಪಡಿಸ್ಕೊಂಡು ಬಂದರು. ಅದಾದ ನಂತರ ಸಾಕಷ್ಟು ಪ್ರತಿಭಟನೆಗಳಲ್ಲಿ, ಸಾಕಷ್ಟು ರ್ಯಾಲಿಗಳಲ್ಲಿ, ವಿವಿಧ ಕಾರ್ಯಕ್ರಮಗಳಲ್ಲಿ ಅವರು ಕಾಣಿಸ್ಕೊಂಡಿದ್ದಾರೆ. ಆದರೂ ಕೂಡ ಈ ಒಂದು ಸಂದರ್ಭದಲ್ಲಿ ನೋಡಿ, ಮಾತನಾಡ್ತಿರುವಂಥ ಸಂದರ್ಭದಲ್ಲಿ ಅವರ ಮೂಗಿನಲ್ಲಿ ರಕ್ತ ಕಾಣಿಸ್ಕೊಂಡಿದೆ. ದೃಶ್ಯದಲ್ಲೂ ಕೂಡ ನೀವು ಗಮನಿಸ್ತಾ ಇದ್ದೀರಿ. ತಕ್ಷಣವೇ ಅವರಲ್ಲಿದ್ದಂಥ ಕರ್ಚಿಪ್ನಿಂದ ಮೂಗನ್ನು ಅವರು ಒತ್ತಿ ಹಿಡಿದಿದ್ದಾರೆ. ಯಡಿಯೂರಪ್ಪನವರಿದ್ದಾರೆ, ಅಲ್ಲೇ ವಿಜೇಂದ್ರ ಕೂಡ ಇದ್ದಾರೆ, ಬಿಜೆಪಿ ನಾಯಕರಿದ್ದಾರೆ, JDS ನಾಯಕರಿದ್ದಾರೆ, ಪಕ್ಕದಲ್ಲಿ ನಿಖಿಲ್ ಕುಮಾರಸ್ವಾಮಿ ಇದ್ರು. ತಕ್ಷಣಕ್ಕೆ ಗಾಬರಿಯಾದಂಥ ಸಂದರ್ಭದಲ್ಲಿ ಈಗ ಅವರನ್ನ ಆಸ್ಪತ್ರೆಗೆ ಕರೆದುಕೊಂಡು ಹೋಗಿದ್ದಾರೆ. ಅವರನ್ನ ಜಯನಗರ ಆಸ್ಪತ್ರೆಗೆ ಕರೆದುಕೊಂಡು ಹೋಗಿದ್ದಾರೆ ಅನ್ನುವಂಥ ಡೀಟೇಲ್ಸ್ ಸದ್ಯಕ್ಕೆ ಸಿಗ್ತಾ ಇದೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ಸತೀಶ್. ಫೋನ್ ಸಂಪರ್ಕದಲ್ಲಿ ಸಿಗ್ತಿದ್ದಾರೆ. ಸತೀಶ್, ಯಾವ ಆಸ್ಪತ್ರೆಗೆ ಈಗ ಸದ್ಯಕ್ಕೆ ಏನಾಗ್ತಾ ಇದೆ? ವಿವಿಧ ಗೋಲ್ಫಿಂಚ್ ಹೋಟೆಲ್ನಲ್ಲಿ ಸಭೆ ಬಳಿಕ ಮಾತಾಡ್ತಾ ಇದ್ರು ಮಾಧ್ಯಮಗಳೊಂದಿಗೆ. ತಕ್ಷಣವೇ ಅವರ ಮೂಗಿನ ರಕ್ತ ಸುರಿದ ಹಿನ್ನೆಲೆಯಲ್ಲಿ ಪುತ್ರ ನಿಖಿಲ್ ಕುಮಾರಸ್ವಾಮಿ ಸ್ವಲ್ಪ ಗಾಬರಿಗೊಂಡು ಪಕ್ಕದಲ್ಲಿರುವಂತ ಮಲ್ಲಿಗೆ ಆಸ್ಪತ್ರೆ ಕರ್ಕೊಂಡು ಹೋದ್ರು. ಆದ್ರೆ ಅವರ ವೈದ್ಯರು, ಅವರ ಕುಟುಂಬದ ವೈದ್ಯರು ಮತ್ತೆ ತಲೆಯ ಮೇಲೆಗೆ ಜಯನಗರ ಅಪೋಲೋ ಆಸ್ಪತ್ರೆಗೆ ಈಗ ಕರ್ಕೊಂಡು ಹೋಗ್ತಾ ಇದ್ದಾರೆ. ಯಾಕಂದ್ರೆ ಅಲ್ಲೇ ಚಿಕಿತ್ಸೆಯನ್ನ ಪಡಿತಾ ಇದ್ರು. ಹಾಗಾಗಿನೇ ಜಯನಗರ ಅಪೋಲೋ ಆಸ್ಪತ್ರೆಗೆ ಈಗಷ್ಟೇ ಹೋಗಿದ್ರೆ ಅಲ್ಲಿ ವೈದ್ಯರು ಚಿಕಿತ್ಸೆಯನ್ನ ಕೊಡ್ತಾರೆ. ಅನಂತರ ಏನ್ ಕಾರಣ ಅನ್ನೋದು ಗೊತ್ತಾಗತ್ತೆ. ಹಿಂದಿನಿಂದಲೂ ಕೂಡ ಕುಮಾರಸ್ವಾಮಿ ಅವರು ಸ್ವಲ್ಪ ಆರೋಗ್ಯ ಸಮಸ್ಯೆ ಇತ್ತು. ಹಾಗಾಗಿನೇ ಶಸ್ತ್ರಚಿಕಿತ್ಸೆಗೆ ಒಳಗಾಗಿದ್ರು 2 ಬಾರಿ. ಮತ್ತೆ ಒಮ್ಮೆ ಸ್ಟ್ರೋಕ್ ಆಗಿತ್ತು, ಅದಕ್ಕೂ ಕೂಡ ಶಸ್ತ್ರಚಿಕಿತ್ಸೆ ಆಗಿತ್ತು. ಹೀಗಾಗಿನೇ ಈಗ ಆರೋಗ್ಯವಾಗಿದ್ರು. ಆದ್ರೆ ಸದ್ಯಕ್ಕೆ ಮೂಗಿನಿಂದ ರಕ್ತ ಸುರಿದಿದೆ. ಅದು ಏನ್ ಕಾರಣ, ಬೇರೆ ಬೇರೆ ಕಾರಣ, ಆರೋಗ್ಯ ಸಮಸ್ಯೆ ಇದೆ ಅಥವಾ ಏನಾದ್ರೂ ಅವರ ಪ್ರವಾಸದ ಹಿನ್ನೆಲೆಯಲ್ಲಿ ಒತ್ತಡದಿಂದ ಆ ರೀತಿ ಏನಾದ್ರೂ ಆಗಿರ್ಬೋದಾ? ಈ ಎಲ್ಲಾ ವಿಚಾರಗಳನ್ನ ವೈದ್ಯರು ಅವರಿಗೆ ಚಿಕಿತ್ಸೆ ನೀಡಿದ ಬಳಿಕ ಗೊತ್ತಾಗ್ತದೆ. ಆ ನಿಟ್ಟಿನಲ್ಲೇ ಅವರನ್ನ ಕೂಡಲೇ ಜಯನಗರ ಅಪೋಲೋ ಆಸ್ಪತ್ರೆಗೆ ಕರ್ಕೊಂಡು ಹೋಗಿದ್ದಾರೆ. ದಿವಿತ್. ಸತೀಶ್, ಈ ಹಿಂದೆ ಯಾವಾಗ್ಲಾರು ಈ ರೀತಿ ನೋಡಿ ಸಾಕಷ್ಟು ಪ್ರತಿಭಟನೆಗಳಲ್ಲಿ ಭಾಗಿಯಾಗಿದ್ದಾರೆ, ಸಖತ್ ಆಕ್ಟಿವ್ ಆಗಿದ್ರು. ಈ ಹಿಂದೆ ಕೂಡ ಈ ರೀತಿಯಾದಂಥ ಘಟನೆ ನಡೆದಿದ್ದೇನಾದ್ರು ಉಂಟಾ ಹಿಂದೆ? ದಿವಿತ್, ನೇರವಾಗಿ ಈ ರೀತಿಯ ಸಮಸ್ಯೆಗಳು ಬಹಿರಂಗವಾಗಿ ಕಾಣಿಸ್ಕೊಂಡಿಲ್ಲ. ಸಭೆ ಸಮಾರಂಭ ಪ್ರತಿಭಟನೆಗಳಲ್ಲಿ ಈ ರೀತಿಯ ಸಮಸ್ಯೆಗಳು ಕಾಣಿಸ್ಕೊಂಡಿಲ್ಲ. ಆದ್ರೆ ಅವರಿಗೆ ಆರೋಗ್ಯ ಸಮಸ್ಯೆಯಿಂದ ಅವರು ಆಸ್ಪತ್ರೆಗೆ ದಾಖಲಾಗಿ ಚಿಕಿತ್ಸೆಯನ್ನ ಪಡೆದಿದ್ರು. ಆದ್ರೆ ಇದೇ ಮೊದಲ ಬಾರಿಗೆ ಅವರ ಒಂದು ಮಾಧ್ಯಮ ಹೇಳಿಕೆ ಕೊಡ್ಬೇಕಾದ್ರೆ ಮೂಗಿನಿಂದ ರಕ್ತ ಸುರಿದಿರುವಂತದ್ದು. ಹೀಗೇನೆ ನಿಖಿಲ್ ಅವರು ಸ್ವಲ್ಪ ಗಾಬರಿಗೊಂಡು ತಕ್ಷಣವೇ ಆಸ್ಪತ್ರೆಗೆ ಕರ್ಕೊಂಡು ಹೋಗಿದ್ದಾರೆ. ಬಹಿರಂಗ ಕಾರ್ಯಕ್ರಮಗಳಲ್ಲಿ ಈ ರೀತಿ ಯಾವತ್ತೂ ಆಗಿದ್ದಿಲ್ಲ. ಆದ್ರೆ ಇವತ್ತು ಆ ರೀತಿ ಆಗ್ತಾ ಇದೆ. ಅದರಿಂದ ನಿಖಿಲ್ ಕುಮಾರಸ್ವಾಮಿ ಸ್ವಲ್ಪ ಗಾಬರಿಗೊಂಡಿದ್ದಾರೆ. ಹೀಗಾಗಿನೇ ಆಸ್ಪತ್ರೆಗೆ ಕರ್ಕೊಂಡು ಹೋಗಿದ್ದಾರೆ. ವೈದ್ಯರು ಚಿಕಿತ್ಸೆ ನೀಡಿ ಏನ್ ಕಾರಣ ಅನ್ನೋದನ್ನ ಹೇಳ್ಬೋದು. ದಿವಿತ್, ಈಗ ಅಲ್ಲಿ ಯಾರಾದ್ರೂ ಸಿಗ್ತಾರ ಸತೀಶ್ ಮಾತನಾಡ್ಸೋದಕ್ಕೆ? ಏನಾದ್ರು ವಿಚಾರಗಳೇನಾದ್ರು ಅಪ್ಡೇಟ್ ಸಿಗ್ತಾ ಇದೆಯಾ ಈಗ ಸದ್ಯಕ್ಕೆ? ಹೇಗಿದೆ ಪರಿಸ್ಥಿತಿ, ಏನಾಗ್ತಿದೆ ಅಂತ ಹೇಳಿ? ಇಲ್ಲಿಂದ ಗೋಲ್ಫಿಂಚ್ ಹೋಟೆಲ್ನಿಂದ ಜಯನಗರ ಆಸ್ಪತ್ರೆಗೆ ಹೋಗಿದ್ದಾರೆ. ಅಲ್ಲಿ ಇನ್ನಷ್ಟೇ ಮಾಹಿತಿ ಬರಬೇಕಾಗಿದೆ. ಚಿಕಿತ್ಸೆ ನಂತರ ವೈದ್ಯರಿಂದ ಮಾಹಿತಿಯನ್ನ ಪಡಬೇಕಾಗುತ್ತೆ. ಅವ್ರ ಜೊತೆಗೆ ಕೂಡ ಅವರ ಸಹಾಯಕರು ನಿಖಿಲ್ ಕುಮಾರಸ್ವಾಮಿ ತಕ್ಷಣವೇ ಆಸ್ಪತ್ರೆ ಕರ್ಕೊಂಡು ಹೋಗಿದ್ದಾರೆ. ಇನ್ನಷ್ಟೇ ಮಾಹಿತಿ ಬರಬೇಕಾಗಿದೆ. ಆ ನಿರೀಕ್ಷೆಯಲ್ಲೇ ಇದ್ದೇವೆ. ಆದ್ರೆ ಸದ್ಯಕ್ಕೆ ಆರೋಗ್ಯದಲ್ಲಿ ಅಷ್ಟೇನು ದೊಡ್ಡ ಮಟ್ಟದ ಏರುಪೇರು ಆಗಿಲ್ಲ ಅನ್ನೋ ಮಾಹಿತಿ ಬರ್ತಾ ಇದೆ. ಆದ್ರೆ ಅದನ್ನೆಲ್ಲ ವೈದ್ಯರು ಧೃವೀಕರಿಸಬೇಕಾಗುತ್ತೆ. ಓಕೆ, ಥ್ಯಾಂಕ್ ಯು ಸತೀಶ್ ಕುಮಾರ್ ನಿಮ್ಮೆಲ್ಲ ಮಾಹಿತಿಗಾಗಿ. ಗಮನಿಸ್ತಾ ಇದ್ದೀರಿ, ಕುಮಾರಸ್ವಾಮಿ ಅವರಿಗೆ ಏಕಾಏಕಿ ಮೂಗಿನಲ್ಲಿ ರಕ್ತ ಕಾಣಿಸ್ಕೊಳ್ಳುತ್ತೆ. ಅವರು ತಕ್ಷಣಕ್ಕೆ ಅದನ್ನು ಕರ್ಚಿಪ್ನಿಂದ ಒರೆಸುತ್ತಾ ಈಗ ಜಯನಗರದ ಅಪೋಲೋ ಆಸ್ಪತ್ರೆಗೆ ಅವ್ರನ್ನ ಕರೆದುಕೊಂಡು ಹೋಗಿದ್ದಾರೆ. ನಮ್ಮ ಪ್ರತಿನಿಧಿ ಸತೀಶ್ ಎಕ್ಸ್ಪ್ಲೇನ್ ಮಾಡ್ತಾ ಇದ್ರು. ಈಗ ಸದ್ಯಕ್ಕೆ ಆಸ್ಪತ್ರೆಗೆ ಅವ್ರನ್ನ ದಾಖಲಿಸಲಾಗಿದೆ. ದಾಖಲಿಸಿ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ವೈದ್ಯರು ಏನಾಗಿದೆ ಸದ್ಯಕ್ಕೆ ಅನ್ನುವಂಥದ್ದನ್ನು ಹೇಳಬೇಕಾಗುತ್ತೆ. ಮತ್ತೊಮ್ಮೆ ಸತೀಶ್ ದೂರವಾಣಿ ಸಂಪರ್ಕಕ್ಕೆ ಸಿಕ್ಕಿದ್ದಾರೆ. ಸತೀಶ್, ಈಗ
ಈಗ ಹೇಗಿದ್ದಾರೆ, ಏನಾದ್ರು ಅಪ್ಡೇಟ್ ಸಿಗ್ತಾ ಇದೆಯಾ ಇದ್ರ ಬಗ್ಗೆ ವಿವರಿಸ್ತಾ ಹೋಗೋದಾದ್ರೆ? ದಿವಿತ್, ಕುಮಾರಸ್ವಾಮಿ ಅವರಿಗೆ ಚಿಕಿತ್ಸೆ ಮುಂದುವರೆದಿದೆ. ವೈದ್ಯರು ಇನ್ನಷ್ಟೇ ಆ ಬಗ್ಗೆ ಮಾಹಿತಿಯನ್ನ ಕೊಡ್ಬೇಕಾಗತ್ತೆ. ಆದ್ರೆ ವೈದ್ಯರ ಚಿಕಿತ್ಸೆ ನಂತರ ಗೊತ್ತಾಗುತ್ತೆ ಅವರ ಮೂಗಿನಿಂದ ರಕ್ತ ಸುರಿದಿರೋದ್ರಿಂದ ಏನ್ ಕಾರಣ, ಯಾಕಾಗಿ ಸುರಿತು, ಸಹಜವಾಗಿ ಒತ್ತಡ, ಕೆಲಸದ ಒತ್ತಡ, ಪ್ರವಾಸ, ಆ ಹಿನ್ನೆಲೆಯಲ್ಲಿ ಏನಾದ್ರೂ ಆರೋಗ್ಯದಲ್ಲಿ ಸ್ವಲ್ಪ ಏರುಪೇರಾಗಿದೆಯಾ ಅಥವಾ ಬೇರೆ ಏನಾದ್ರೂ ಕಾರಣ ಇರ್ಬೋದಾ ಅನ್ನೋದ್ರ ಬಗ್ಗೆ ವೈದ್ಯರು ಎಕ್ಸಾಮಿನ್ ಮಾಡ್ತಾ ಇದ್ದಾರೆ, ಚಿಕಿತ್ಸೆಯನ್ನು ಕೊಡ್ತಾ ಇದ್ದಾರೆ. ನಂತರವಷ್ಟೇ ಗೊತ್ತಾಗ್ತದೆ. ಆದ್ರೆ ಸದ್ಯದ ಮಾಹಿತಿ ಪ್ರಕಾರ ಅಷ್ಟೇನು ಆತಂಕಗೊಳ್ಳುವ ಪರಿಸ್ಥಿತಿ ಇಲ್ಲ ಅನ್ನೋ ಮಾಹಿತಿ ಅವರ ಸಹಾಯಕರ ಕಡೆಯಿಂದ ಬರ್ತಾ ಇದೆ. ಆದ್ರೆ ವೈದ್ಯರು ಅದನ್ನ ದೃಢಪಡಿಸ್ಬೇಕಾಗತ್ತೆ, ಯಾಕಾಗಿ ಬಂತು ರಕ್ತ ಅನ್ನೋದ್ರ ಬಗ್ಗೆ ವೈದ್ಯರಷ್ಟೇ ಖಚಿತ ಮಾಹಿತಿ ಕೊಡ್ಬೇಕಾಗತ್ತೆ. ಆದ್ರೆ ಸದ್ಯಕ್ಕಂತೂ ಅವರ ಸಹಾಯಕರು ಅಷ್ಟೇನು ಗಾಬರಿಗೊಳ್ಳುವ ಅಗತ್ಯವಿಲ್ಲ ಅನ್ನೋ ಮಾಹಿತಿಯನ್ನ ಹೇಳ್ತಾ ಇದ್ದಾರೆ. ಸಂಪೂರ್ಣವಾಗಿ ಚಿಕಿತ್ಸೆಯನ್ನ ಮಾಡಿ ಆ ನಂತರ ಸೂಕ್ತ ಕಾರಣ, ಯಾಕಾಗಿ ಮೂಗಿನಿಂದ ರಕ್ತ ಸುರಿದಿದೆ ಅನ್ನೋದ್ರ ಬಗ್ಗೆ ವೈದ್ಯರು ಖಚಿತಪಡಿಸಿದ ನಂತರ ಏನ್ ಕಾರಣ ಅನ್ನೋದು ಗೊತ್ತಾಗುತ್ತೆ. ದಿವಿತ್, ಸತೀಶ್ ಕುಮಾರ್, ನೋಡಿ, ಈ ಹಿಂದೆ ಆಸ್ಪತ್ರೆಗೆ ದಾಖಲಾದಂಥ ಸಂದರ್ಭದಲ್ಲಿ ಡಾಕ್ಟರ್ಸ್ ಏನಾದರೂ ಅವ್ರಿಗೆ ಗೈಡ್ಲೈನ್ಸ್ ಕೊಟ್ಟಿದ್ರಾ? ನೀವು ಈ ರೀತಿ ಯಾವುದೇ ಪ್ರತಿಭಟನೆಗಳಾಗಿರ್ಬೋದು, ಕಾರ್ಯಕ್ರಮಗಳಲ್ಲಾಗಿರ್ಬೋದು ಭಾಗಿಯಾಗ್ಬೋದು, ಏನು ತೊಂದರೆ ಇಲ್ಲ ಅಂತ ಈ ರೀತಿ ಏನಾದರೂ ಗೈಡ್ಲೈನ್ಸ್ ಕೊಟ್ಟಿದ್ರಾ? ಹೇಗೆ ಅಂದ್ರೆ ಅವರಿಗೆ ಬಹಿರಂಗ ಸಮಾವೇಶ, ಸಭೆ ಸಮಾರಂಭಗಳಲ್ಲಿ ಅವರಿಗೆ ಡಸ್ಟ್ ಅಲರ್ಜಿ ಹೆಚ್ಚಾಗಿತ್ತು. ಪಟಾಕಿ ಹೊಡೆಯೋದು ಅಥವಾ ಬೇರೆ ಬೇರೆ ರೀತಿಯ ಹೂವುಗಳು ಆಗಿರ್ಬೋದು, ಆ ರೀತಿಯ ಅಲರ್ಜಿ ಆಗುವಂತ ಕೆಲಸಗಳಾಗಬಾರ್ದು. ಎಲ್ಲ ಸೂಕ್ಷ್ಮ ವಿಚಾರಗಳನ್ನು ಕೂಡ ವೈದ್ಯರು ತಿಳಿಸಿದ್ರು. ರೆಸ್ಟ್ ಮಾಡಬೇಕಾಗತ್ತೆ, ಹೆಚ್ಚು ಪ್ರವಾಸ ಹೋಗ್ಬಾರ್ದು, ಅಂದ್ರೆ ಹೆಚ್ಚು ಒತ್ತಡದ ಇರುವಂತ ಕೆಲಸ, ಆ ರೀತಿ ಎಲ್ಲ ಕೆಲವು ಸಲಹೆಗಳನ್ನ ಕೊಟ್ಟಿದ್ದಾರೆ. ಆದ್ರೆ ಚುನಾವಣೆ ವಿಚಾರ ಬಂದಾಗ, ಕುಮಾರಸ್ವಾಮಿ ಹೋರಾಟದ ವಿಚಾರ ಬಂದಾಗ ಅದನ್ನೆಲ್ಲ ಮರೆತು ತೊಡಗಿಸ್ಕೊಳ್ತಾರೆ. ಕಾರ್ಯಕರ್ತರ ಒತ್ತಡಕ್ಕೆ, ಮುಖಂಡರ ಒತ್ತಡಕ್ಕೆ ಮಣಿದು ಎಲ್ಲ ಕಾರ್ಯಕ್ರಮಗಳಲ್ಲಿ ಪಾಲ್ಗೊಳ್ತಾರೆ. ಆ ಹಿನ್ನೆಲೆಯಲ್ಲಿ ಸ್ವಲ್ಪ ಏನಾದ್ರೂ ವ್ಯತ್ಯಾಸ ಆಗಿರ್ಬೋದು ಅನ್ನೋದು ಈಗ ಹೇಳಲಾಗ್ತಾ ಇದೆ. ಆದ್ರೆ ಅದನ್ನೆಲ್ಲ ಹೊರತುಪಡಿಸಿ ಕುಮಾರಸ್ವಾಮಿ ಅವರು ಕೂಡ 2 ಬಾರಿ, ಮತ್ತೆ ಸ್ಟ್ರೋಕ್ ಆದಾಗ 1 ಬಾರಿ, ಹೃದಯ ಚಿಕಿತ್ಸೆ 2 ಬಾರಿ ಆಗಿತ್ತು. ಹೀಗಾಗಿ ಮತ್ತೆ ಸಂಪರ್ಕ ಮಾಡ್ತೀನಿ, ಹಾಗೆ ಇರಿ. ಈ ಕ್ಷಣದಲ್ಲಿ ಡಾಕ್ಟರ್ ಆಂಜನಪ್ಪ ನಮ್ಮ ಜೊತೆ ಸಂಪರ್ಕಕ್ಕೆ ಸಿಗ್ತಿದ್ದಾರೆ. ಸರ್ ನಮಸ್ತೆ. ನಮಸ್ಕಾರ ಸರ್. ನೋಡಿ, ಕುಮಾರಸ್ವಾಮಿ ಅವರ ಮಾತನಾಡ್ತಿರುವಂತ ಸಂದರ್ಭದಲ್ಲೇ ಮೂಗ್ನಲ್ಲಿ ರಕ್ತ ಕಾಣಿಸ್ಕೊಳ್ಳುತ್ತೆ, ಯಾಕಿರ್ಬೋದು ಸರ್? ಸಾಕಷ್ಟು ಒತ್ತಡರ ಹೇಗೆ ಅಂತ ಹೇಳಿ? ನಾನು ENT ಸರ್ಜನ್ ಅಲ್ಲ, ಆದ್ರೂ ನಿಮ್ಗೆ ಉತ್ತರ ಹೇಳ್ತೀನಿ ನಾನು. ಓಕೆ. ಮೂಗಿನಲ್ಲಿ ರಕ್ತ ಬಂದಾಗೆ ಹಳ್ಳಿ ಕಡೆ ಯೂಶಲಿ 2 ಉತ್ತರ ಹೇಳೋರು. ಎಕ್ಸೆಸ್ ಆಫ್ ಹೀಟ್ ಆಗಿರ್ಬೋದು, ಅದು ಯೂಸ್ ಮಾಡುವ ಭಾಷೆ. ಓಕೆ. ಹೇಳ್ಬೇಕು ಅಂದ್ರೆ ಯಾವುದೇ ಮೂಗಿನಿಂದ ರಕ್ತ ಸುಮ್ಮನೆ ಬರ್ಬೋದು, ಅದಕ್ಕೆ ರೀಸನ್ ಇರಲ್ಲ. ಕುಮಾರಣ್ಣ ಮೂಗ್ ತೊಡ್ತಾರಲ್ಲೋ ನಂಗೆ ಗೊತ್ತಿಲ್ಲ. ಓಕೆ. ತೊಡ್ತಾರೆ ಅಂದ್ರೆ ಏನಾದ್ರು ಸಿಗ್ಬೇಕು, ಬಂಗಾರ ಸಿಗ್ದಂಗೆ ಎಲ್ಲರಿಗೂ. ಮೂಗಿನಲ್ಲಿ 2 ಜಾಗ ಇದೆ, ಅದನ್ನ ಲಿಟ್ಲ್ ಏರಿಯಾ ಅಂತೀವಿ ನಾವು. ಈ ಕಂಬ ಇದೆಯಲ್ಲ, ಕಂಬದ ಅತ್ತ ಇತ್ತ ಇರೋ ಜಾಗನ ಲಿಟ್ಲ್ ಏರಿಯಾ ಅಂತೀವಿ. 1 ಪೈಸೆ ಅಷ್ಟು ಅಗಲ ಇರುತ್ತೆ. ಆ ಜಾಗದ ಹುಣ್ಣಾದ್ರೆ ಇರುತ್ತೆ. ಮಕ್ಕಳ ಈ ತರ ಮೂಗಿನಲ್ಲಿ ಬಂದಾಗ ನಾವು ಮಾಡುವ ಫಸ್ಟ್ ಕೆಲಸ ಅಂದ್ರೆ BP ಒಂದು ಚೆಕ್ ಮಾಡ್ತೀವಿ. ಹೈಪರ್ ಟೆನ್ಷನ್, BP ಏನಾದ್ರೂ ಜಾಸ್ತಿ ಇದ್ರೆ ಬರುವ ಪಾಸಿಬಿಲಿಟಿ ಇರುತ್ತೆ. ಎರಡನೇದು, ಸುಮ್ಮನೆ ಗಾಬರಿ ಆಗಬಾರ್ದು, ಅಟ್ ದ ಸೇಮ್ ಟೈಮ್ ನೆಗ್ಲೆಕ್ಟ್ ಮಾಡಬಾರ್ದು. ಯಾವುದೇ ಬ್ಲೀಡಿಂಗ್ ಫ್ರಮ್ ಎನಿ ಆರಿಫೈಸ್, ಯಾವುದೇ ರಂಧ್ರದಿಂದ ಬ್ಲಡ್ ಬಂದಾಗ ಕೂಡ 1-2-3 ಟೆಸ್ಟ್ ಮಾಡ್ತೀವಿ. ಯೂಶಲಿ ಡಿಸಾರ್ಡರ್ಸ್ ಇದಾವ ಅಂತ ಅವೆಲ್ಲ ಮಾತಾಡೋದು ಬೇಡ. ಅವ್ರ ಹೆಸರಲ್ಲಿ ಜನರಲ್ ಆಗಿ ಮಾತಾಡ್ತಿದ್ದೀನಿ. ಎಲ್ಲೋ ಒಂದ್ ಕಡೆ ಡಾಕ್ಟರ್ ಆಂಜನಪ್ಪ ಇದೆಲ್ಲ ಮಾತಾಡಿದ್ರು, ಕುಮಾರಣ್ಣವ್ರ ಅವ್ರನ್ನ ಕಂಡ್ರೆ ಅತ್ಯಂತ ಗೌರವ ನನಗೆ. ಸುಮ್ಮನೆ ಅದು ಇರೋದ್ರಾಗೆ ಜನರಲ್ ನಾಗಿ ನಾವು ಮಾತಾಡೋ ಆನ್ಸರ್ ನಿಮಗೆ ಕೊಡ್ತಾ ಇದ್ದೀನಿ. ಸೊ ಯಾರೇ ಒತ್ತಡವೂ ಕಾರಣ ಆಗಿರ್ಬೋದಾ? ಒತ್ತಡವೂ ಕೂಡ ಕಾರಣ ಆಗಿರ್ಬೋದಾ? ಅಲ್ಲ, ಒತ್ತಡದಿಂದ BP ಬರುತ್ತೆ, BP ಇಂದ ಮೂಗ್ನ ರಕ್ತ ಬರ್ತದೆ, ಹಂಗೆ ನಾವ್ ಹೇಳೋದು. ಓಕೆ ಓಕೆ ಡಾಕ್ಟ್ರೆ, ಥ್ಯಾಂಕ್ ಯು ರಿಪಬ್ಲಿಕ್ ಜೊತೆ ಮಾತಾಡೋದಕ್ಕಾಗಿ. ಎಸ್, ಈ ಕ್ಷಣದಲ್ಲಿ ಡಾಕ್ಟರ್ ಮಂಜುನಾಥ್ ನಮ್ಮ ಜೊತೆ ಫೋನ್ ಸಂಪರ್ಕಕ್ಕೆ ಸಿಕ್ಕಿದ್ದಾರೆ. ಸರ್ ನಮಸ್ತೆ. ನಮಸ್ತೆ, ಹೇಳಿ. ಸರ್ ನೋಡಿ, ಮಾತನಾಡ್ತಾಲೆ ಕುಮಾರಸ್ವಾಮಿ ಅವರ ಮೂಗ್ನಲ್ಲಿ ರಕ್ತ ಕಾಣಿಸ್ಕೊಳ್ಳುತ್ತೆ, ಯಾವ ಕಾರಣಕ್ಕಾಗಿರ್ಬೋದು? ನೀವು ಕೂಡ ಅಲ್ಲೇ ಇದ್ರ ಹೇಗೆ? ಇಲ್ಲ, ನಾನಲ್ಲಿ ಇರ್ಲಿಲ್ಲ. ಓಕೆ. ಅಂದ್ರೆ ಅವ್ರಿಗೆ ಈಗ ಈ ಹಾರ್ಟ್ ಪ್ರೊಸೀಜರ್ಸ್ ಎಲ್ಲ ಆದ್ಮೇಲೆ ಬ್ಲಡ್ ಥಿನ್ನರ್ಸ್ ತಗೊಂತಾ ಇದ್ದಾರೆ. ರಕ್ತ ಹೆಪ್ಪುಗಟ್ಟಬಾರ್ದು ಅಂದ್ಬಿಟ್ಟು ಬ್ಲಡ್ ಥಿನ್ನರ್ಸ್ ತಗೊಂತಾ ಇದ್ದಾರೆ. ಅದರಿಂದ ಒಂದೊಂದ್ಸರಿ ಆಗುತ್ತೆ. ಹಿಂದೆ ಕೂಡ 1.5 years ಬ್ಯಾಕ್ ಲಂಡನ್ ನಲ್ಲಿ ಹೋದಾಗ ಇದಾಗಿತ್ತು. ಓಕೆ ಸರ್. ಸೊ ಅಂದ್ರೆ
ಸಾಮಾನ್ಯವಾಗಿ ಈ ಮೂಗಲ್ಲಿ ರಕ್ತ ಸೋರೋದು, ರಕ್ತ ಬರೋದು ಅಲ್ಲಿ ಲೋಕಲ್ ಪ್ರಾಬ್ಲಮ್ ಇಂದ್ರೂ ಆಗ್ಬೋದು, ಕೆಲವ್ರಿಗೆ ಏನಾದ್ರೂ ಲೋಕಲ್ ಇಂಜುರಿ ಆದ್ರೂ ಆಗ್ಬೋದು. ಬಟ್ ಇವ್ರಿಗೆ ಆ ಥರ ಏನಾಗಿಲ್ಲ. ಇನ್ ಕೆಲವರು ಮೂಗುಗೆ ಏನೋ ಹಾಕೊಂಡು ಇದ್ ಮಾಡಿದ್ರು, ಸಮ್ ಟ್ರಾಮಾ ಅಂತ ಹೇಳ್ತೀವಿ, ಅದರಿಂದ ಆಗ್ಬೋದು. ಬಟ್ ಇವ್ರಿಗೆ ಬ್ಲಡ್ ಪ್ರೆಷರ್ ಕಂಟ್ರೋಲ್ ಇದೆ. ಕೆಲವರಿಗೆ ಅತಿಯಾದ ಹೈ ಬ್ಲಡ್ ಪ್ರೆಷರ್ ಇದ್ರೂ ಕೂಡ ನೋಸಲ್ಲಿ ಬ್ಲೀಡಿಂಗ್ ಬರ್ಬೋದು. ಬಟ್ ಇವ್ರಿಗೆ ಬ್ಲಡ್ ಪ್ರೆಷರ್ ಇಸ್ ಆಲ್ವೇಸ್ ಅಂಡರ್ ಕಂಟ್ರೋಲ್. ಓಕೆ ಸರ್, ಇವರಿಗೆ ಎಕ್ಸೆಸ್ ಆಫ್ ಹೀಟ್ ಆಗಿದ್ರು ಕೂಡ ಈಗ ಅದನ್ನ ತಡೆಗಟ್ಟುವಂತ ಕೆಲಸ ಏನ್ ಮಾಡ್ಬೋದು ಸರ್ ಮುನ್ನೆಚ್ಚರಿಕೆ ಕ್ರಮವಾಗಿ? ಅದು ಏನಾಗುತ್ತೆ ಅಂದ್ರೆ, ನಾವು ತುಂಬಾ ಈ ಗಾಳಿಲಿ ಟ್ರಾವೆಲ್ ಮಾಡುವಾಗ ಸೊ ಅದು ಅದರಲ್ಲೂ ಓಪನ್ ಏರ್ ಅಲ್ಲಿ ಟ್ರಾವೆಲ್ ಮಾಡುವಾಗ ಇದೆಷ್ಟೋ ಸರಿ ನಾವು ಹೋಗ್ತೀವಲ್ಲ, ಈ ಎಲೆಕ್ಷನ್ ಕ್ಯಾಂಪೇನ್ ಆಗ್ಬೋದು, ಓಪನ್ ಜೀಪ್ ಅಲ್ಲಿ, ಓಪನ್ ವೆಹಿಕಲ್ ಅಲ್ಲಿ ಇದ್ ಮಾಡುವಾಗ ಗಾಳಿ ತುಂಬಾ ಬೈ ಫೋರ್ಸ್ ನುಗ್ಗುತ್ತೆ ಮೂಗಿಗೆ. ಹೌದು ಹೌದು. ಸೊ ಅದಕ್ಕೆ ಇನಲೇಷನ್ ಆಫ್ ಡ್ರೈ ಏರ್ ಅಂತೀವಿ. ಓಕೆ. ಸೊ ಇನಲೇಷನ್ ಆಫ್ ಡ್ರೈ ಏರ್ ಕನ್ಕಾಸ್ ಅದು ನೋಸ್ ಒಳಗೆ ಒಂದು ಸಣ್ಣ ಬ್ಲಡ್ ವೆಸಲ್ಸ್ ಇರುತ್ತೆ, ಕ್ಯಾಪಿಲರೀಸ್ ಅಂತೀವಿ. ಅದು ಓಪನ್ ಅಪ್ ಆದಾಗ ಹಿಂಗಾಗುತ್ತೆ. ಬಟ್ ಇವರ ವಿಚಾರದಲ್ಲಿ ಆಗಿರೋದು, ಇವ್ರಿಗೆ ಬ್ಲಡ್ ಥಿನ್ನರ್ಸ್ ತಗೊಂತಾ ಇದ್ದಾರೆ ಅವರು. ಆ ಬ್ಲಡ್ ಥಿನ್ನರ್ಸ್ ತಗೊಳ್ಳೋದ್ರಿಂದ ಆಗಿದೆ. ಜೊತೆಗೆ ಕಾಂಬಿನೇಷನ್ ಇವೆಲ್ಲ ಈ ಓಪನ್ ಟು ಏರ್ ಓಡಾಟ ಜಾಸ್ತಿ ಅಲ್ಲ. ಓಕೆ. ಕಾರ್ ಒಳಗಡೆ ಟ್ರಾವೆಲ್ ಮಾಡೋದ್ರಿಂದ, ಏರೋಪ್ಲೇನ್ ಟ್ರಾವೆಲ್ ಮಾಡೋದ್ರಿಂದ ಆಗಲ್ಲ. ಸೊ ಓಪನ್ ನಾವು ಜೀಪಲ್ಲಿ ಅದು ಓಪನ್ ವೆಹಿಕಲ್ ಅಲ್ಲಿ ಹೋಗ್ತೀವಲ್ಲ ಒಂದೊಂದ್ಸರಿ. ಸರ್, ಈಗ ಈ ರೀತಿಯಾದಂತ ಸಮಸ್ಯೆ ಯಾರಿಗೆ ಆದ್ರೂ ಕೂಡ ಸರ್ ಉಸಿರಾಟಕ್ಕೆ ತೊಂದರೆ ಆಗೋದಿಲ್ಲ ಸರ್? ಇಲ್ಲ, ಉಸಿರಾಟಕ್ಕೆ ತೊಂದರೆ ಆಗೋದಿಲ್ಲ. ಇದು ದಿಸ್ ಈಸ್ ಎನ್ ಇಶ್ಯೂ ಕನೆಕ್ಟೆಡ್ ವಿತ್ ENT ಸ್ಪೆಷಲಿಸ್ಟ್, ENT ಇಶ್ಯೂ ಅದು. ಅದನ್ನ ನೋಸ್ ಪ್ಯಾಕ್ ಮಾಡ್ತಾರೆ ಅವರು. ಕೆಲವರಿಗೆ 3 hours, 6 hours, 10 hours ನೋಸ್ ಪ್ಯಾಕ್ ಮಾಡಿದಾಗ ನಿಂತು ಹೋಗುತ್ತದು. ಸರ್, ನೀವು ಹೇಳ್ತಾ ಇದ್ರಿ ಓಪನ್ ಜೀಪ್ ಆಗಿರ್ಬೋದು ಅಥವಾ ಗಾಳಿ ಮೂಗೊಳಗಡೆ ಹೋಗೋದಾಗಿರ್ಬೋದು. ನೋಡಿ, ಎಷ್ಟೋ ಜನರು ಲಾಂಗ್ ರೈಡ್ ಹೋಗ್ತಾ ಇರ್ತಾರೆ, ಮತ್ತೆ ಮಕ್ಕಳೆಲ್ಲ ಈ ಕಾರ್ ಮೇಲ್ಗಡೆ ನಿಂತ್ಕೊಂಡು ಹಿಂಗ್ ಸ್ಪೀಡಾಗಿ ಹೋಗ್ತಾ ಇರ್ತಾರೆ. ಇದೊಂದು ರೀತಿಯಲ್ಲಿ ಎಫೆಕ್ಟ್ ಆಗೋದಿಲ್ವಾ ಅಂತ ಹೇಳಿ? ಇಲ್ಲ, ಅದು ಈ ಮಕ್ಕಳಿದಾರಲ್ಲ, ಈ 2 wheelers ಹಿಂದ್ಗಡೆ ಕೆಲವರು ಮಕ್ಕಳನ್ನ ಕೂರ್ಸ್ಕೊಂಡು ಹೋಗ್ತಾ ಇರ್ತಾರೆ, ನೋಡಿರ್ಬೋದು, ಚಿಕ್ಕ ಮಕ್ಕಳನ್ನ. ಆವಾಗ ಉಸಿರಾಟ ತೊಂದರೆ ಆಗ್ಬೋದು. ಅವರು ಅದು ಕಂಟಿನ್ಯೂಯಸ್ ಗಾಳಿ ಇನೇಲ್ ಆಗ್ತಾ ಇರುತ್ತೆ, ಅವರು ಉಸಿರಾಡಕ್ಕೆ ಆಗೋದಿಲ್ಲ, ಅದು ಬೇರೆ. ಓಕೆ. ಸೊ ಇದು ಇವರ ಸನ್ಮಾನ್ಯ ಕುಮಾರಸ್ವಾಮಿ ಅವ್ರ ವಿಚಾರದಲ್ಲಿ ಬ್ಲಡ್ ಥಿನ್ನರ್ಸ್ ಇಂದ ಆಗಿರೋದು ಮೋಸ್ಟ್ಲಿ. ಸರ್, ಅವರು ಲಂಡನ್ಗೆ ಹೋಗಿದ್ದಂತ ಸಂದರ್ಭದಲ್ಲಿ ಡಾಕ್ಟರ್ ಗೈಡ್ಲೈನ್ಸ್ ಇತ್ತ ಸರ್? ಪ್ರತಿಭಟನೆಯಲ್ಲಿ ಭಾಗಿಯಾಗಬಹುದು, ರ್ಯಾಲಿ ಮಾಡಬಹುದು, ಒತ್ತಡವನ್ನು ತೆಗೆದುಕೊಳ್ಳಬಹುದು? ಇಲ್ಲ, ಈ ಪ್ರತಿಭಟನೆಯಲ್ಲಿ ರ್ಯಾಲಿ ಭಾಗಿಯಾಗೋದಕ್ಕೂ ಇದಕ್ಕೂ ಏನ್ ಸಂಬಂಧ ಏನಿಲ್ಲ. ಓಕೆ. ಅಲ್ಲ, ಈಗ ಎಲೆಕ್ಷನ್ ಇತ್ತು, ಆ ಸಂದರ್ಭದಲ್ಲಿ ನೀವು ಕೂಡ ಜೊತೆಗಿದ್ರಿ. ಸಾಕಷ್ಟು ಒತ್ತಡ ಇತ್ತ ಕುಮಾರಸ್ವಾಮಿ ಅವರಿಗೆ? ಟೆನ್ಷನ್ಸ್ ಇತ್ತ? ಅಲ್ಲ, ಇದು ಟೆನ್ಷನ್ ಇಂದ ಆಗೋದಲ್ಲ. ಓಕೆ. ಇನ್ನು ಟೆನ್ಷನ್ ಇಂದ ಹೈ ಬ್ಲಡ್ ಪ್ರೆಷರ್ ಅವೆಲ್ಲ ಆಗ್ಬೋದಷ್ಟೇ. ಓಕೆ ಸರ್. ಬಟ್ ಇವ್ರ ಬ್ಲಡ್ ಪ್ರೆಷರ್ ಆಲ್ಮೋಸ್ಟ್ ವಾರಕ್ಕೊಂದ್ಸರಿ ಚೆಕ್ ಮಾಡಿಸ್ಕೊಂತಾರೆ. ಬ್ಲಡ್ ಶುಗರ್ ಡೈಲಿ ಚೆಕ್ ಮಾಡಿಸ್ಕೊಂತಾರೆ. ಹೆಲ್ತ್ ಎಲ್ಲ ಚೆನ್ನಾಗಿದೆ ಅವ್ರದ್ದು. ಓಕೆ. ಇವನ್ ಹಾರ್ಟ್ ಫಂಕ್ಷನ್ ಇಸ್ ವೆರಿ ಗುಡ್. ಹಾರ್ಟ್ ವ್ಯಾಲ್ಯೂ ಕೂಡ ಚೆನ್ನಾಗಿದೆ. ಓಕೆ ಓಕೆ ಸರ್, ಥ್ಯಾಂಕ್ ಯು ಸರ್ ರಿಪಬ್ಲಿಕ್ ಕನ್ನಡ ಜೊತೆ ಮಾತನಾಡೋದಕ್ಕಾಗಿ. ನೋಡಿ, ಗಮನಿಸ್ತಾ ಇದ್ದೀರಿ, ಅಪೋಲೋ ಆಸ್ಪತ್ರೆಗೆ ಕುಮಾರಸ್ವಾಮಿ ಅವರನ್ನ ದಾಖಲು ಮಾಡಲಾಗಿದೆ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ವೈದ್ಯರು ನೋಡಬೇಕು, ಹೇಳಬೇಕು ಏನಾಗಿದೆ ಅಂತ ಹೇಳಿ. ಜೊತೆಗೆ ಈಗ ನೋಡಿ, ಅಪೋಲೋ ಆಸ್ಪತ್ರೆಯ ಡಾಕ್ಟರ್ ಯತೀಶ್ ಅಂತ ಹೇಳಿ ಫೋನ್ ಸಂಪರ್ಕಕ್ಕೆ ಸಿಕ್ಕಿದ್ದಾರೆ. ಸರ್, ನಮಸ್ತೆ. ಅವ್ರನ್ನ ಮತ್ತೆ ಸಂಪರ್ಕ ಮಾಡುವಂತ ಪ್ರಯತ್ನವನ್ನು ಮಾಡ್ತೀವಿ. ಅಪೋಲೋ ಆಸ್ಪತ್ರೆಗೆ ಈಗಾಗಲೇ ಕುಮಾರಸ್ವಾಮಿ ಅವರನ್ನ ದಾಖಲು ಮಾಡಲಾಗಿದೆ. ಅದು ಯಾವ ಕಾರಣಕ್ಕಾಗಿ ಅಂದ್ರೆ ಎಕ್ಸೆಸ್ ಆಫ್ ಹೀಟ್ಗೂ ಆಗಿರ್ಬೋದು, ಜೊತೆಗೆ ಹೃದಯ ಸಂಬಂಧಿ ಮಾತ್ರೆಗಳನ್ನು ಕೂಡ ಅವರು ತೆಗೆದುಕೊಳ್ತಾ ಇದ್ರು. ಬಟ್ ಆದರೂ ಡಾಕ್ಟರ್ ಯಾವುದೇ ರೀತಿ ತೊಂದರೆ ಇಲ್ಲ, ನೀವು ಯಾವುದೇ ರ್ಯಾಲಿ ಅಥವಾ ಯಾವುದೇ ಪ್ರತಿಭಟನೆಗಳಲ್ಲೂ ಕೂಡ ಭಾಗಿಯಾಗ್ಬೋದು ಅಂತಂದ್ರೆ ಆರೋಗ್ಯ ಸ್ಥಿರವಾಗಿತ್ತು. ಆಮೇಲೆ ಕುಮಾರಸ್ವಾಮಿ ನೀವು ಇನ್ನೊಂದು ಗಮನಿಸಬೇಕು, ಎಷ್ಟೋ ಪ್ರತಿಭಟನೆಗಳಲ್ಲಾಗಿರ್ಬೋದು, ಎಷ್ಟೋ ಮಾತುಗಳನ್ನು ವೇದಿಕೆಗಳಲ್ಲಿ ಆಡಿದ್ದಾರೆ. ಅಂದರೆ ಯಾವತ್ತೂ ಕೂಡ ಈ ರೀತಿಯಾದಂಥ ಒಂದು ಘಟನೆ, ಈ ಸಂದರ್ಭ ಬಂದಿರಲಿಲ್ಲ. ಅವರಿಗೆ ಹಾರ್ಟ್ ಪೇನ್ ಕಾಣಿಸ್ಕೊಂಡಿತ್ತು, ಅದಕ್ಕೆ ಯಾವ ರೀತಿಯ ಚಿಕಿತ್ಸೆ ಬೇಕು ಅನ್ನೋದನ್ನು ಅವರಾಗಲೇ ಅದು ಕಂಡುಕೊಂಡಿದ್ರು. ಅದಕ್ಕೆ ವಿದೇಶಕ್ಕೂ ಕೂಡ ಹೋದರು, ಎಲ್ಲ ರೀತಿಯ ಚಿಕಿತ್ಸೆಯನ್ನು ಪಡೆದುಕೊಂಡ್ರು, ಸರ್ಜರಿ ಆಯಿತು, ಎಲ್ಲವೂ ಸಕ್ಸಸ್ಫುಲ್ ಆಯಿತು, ಏನು ತೊಂದರೆ ಇಲ್ಲ ಅಂತಾಯಿತು. ವಾಪಸ್ ಬಂದರು, ಚುನಾವಣೆ ಆ್ಯಕ್ಟಿವಿಟೀಸ್ನಲ್ಲಿ ಭಾಗಿಯಾದರು, ಕ್ಯಾಂಪೇನಿಂಗ್ ಚೆನ್ನಾಗಿ ಮಾಡಿದ್ರು.
ಯಾವ ರೀತಿ ಚುನಾವಣೆಯಲ್ಲಿ ಗೆಲ್ಲೋದಕ್ಕೆ ಏನೆಲ್ಲ ಮಾಡಬೇಕು ಅದನ್ನೆಲ್ಲ ಮಾಡಿದ್ರು, ಗೆದ್ದು ಆಯಿತು, ಕೊನೆಗೆ ಕೇಂದ್ರ ಮಂತ್ರಿನೂ ಆಗಾಯಿತು. ಆದರೆ ಈ ಸಂದರ್ಭದಲ್ಲಿ ಮೂಡಾ ಹಗರಣದ ವಿರುದ್ಧವಾಗಿ ಪ್ರತಿಭಟನೆ ಮಾಡೋದಕ್ಕೆ ಅಂತ ಹೇಳಿ, ಅಂದರೆ ಪಾದಯಾತ್ರೆಯನ್ನು ಮಾಡೋದಕ್ಕೆ ಅಂತ ಹೇಳಿ ಒಂದು ಸಭೆಯನ್ನು ಆಯೋಜಿಸಲಾಗಿತ್ತು. ಅಲ್ಲಿ ದೋಸ್ತಿ ನಾಯಕರೆಲ್ಲರೂ ಕೂಡ ಸೇರಿದ್ರು. ಕುಮಾರಸ್ವಾಮಿ ಮಾತನಾಡ್ತಾ ಇದ್ರು, ಪಕ್ಕದಲ್ಲಿ BSY ಇದ್ರು, ಈ ಕಡೆ ಮಗ ನಿಖಿಲ್ ಇದ್ರು, BJP ನಾಯಕರಿದ್ರು, JDS ನಾಯಕರಿದ್ರು. ಮಾತನಾಡ್ತಲೇ ಕುಮಾರಸ್ವಾಮಿ ಅವರಿಗೆ ಮೂಗಿನಲ್ಲಿ ರಕ್ತ ಕಾಣಿಸ್ಕೊಳ್ಳುತ್ತೆ. ಸಹಜವಾಗಿ ನಾವೆಲ್ಲರೂ ಕೂಡ ಹಳ್ಳಿ ಭಾಗದಲ್ಲಿ ಅಥವಾ ಮಕ್ಕಳು ಆಟ ಆಡುವಾಗ, ದೊಡ್ಡವರು ಕೆಲಸ ಮಾಡುವಾಗ ಮೂಗಿನಲ್ಲಿ ರಕ್ತ ಬರುತ್ತೆ. ಅದು ಹೀಟ್ಗಾಗಿರುತ್ತೋ ಅಥವಾ ಕೆಲವೊಮ್ಮೆ ಚಳಿಗಾಲದಲ್ಲೂ ಕೂಡ ಅದು ಕಾಣಿಸ್ಕೊಳ್ಳುತ್ತೆ, ಅತಿಯಾದ ಬೇಸಿಗೆಗಾಲದಲ್ಲೂ ಕೂಡ ಅದು ಕಾಣಿಸ್ಕೊಳ್ಳುತ್ತೆ. ಈ ರೀತಿಯಾಗಿ ಕಾಮನ್ ಆಗುತ್ತೆ. ಅದನ್ನ ನೀರು ಕುಡ್ದೋ ಅಥವಾ ಅಲ್ಲಿ ಆ ಕ್ಷಣಕ್ಕೆ ಲೀಟರ್ ಗಟ್ಟಲೆ ನೀರು ಕುಡಿಸ್ಬಿಟ್ಟು ಅದನ್ನ ಸರಿ ಮಾಡುವಂಥ ಕೆಲಸ ಮನೆಯಲ್ಲೇ ಮಾಡ್ತಾರೆ. ಆದರೆ ಕುಮಾರಸ್ವಾಮಿಗೆ ಅಂತ ಬಂದಾಗ ಅವರಿಗೆ ಒಂದಷ್ಟು ಆರೋಗ್ಯದ ಸಮಸ್ಯೆಗಳು ಕೂಡ ಇದ್ದಂಥ ಕಾರಣ ಅವರು ವೆರಿ ವೆಲ್ ಸ್ಟ್ರಾಂಗ್ ಆಗಿದ್ದಾರೆ. ಅವರು ಎಲ್ಲ ರೀತಿಯಲ್ಲೂ ಕೂಡ ಸ್ಟ್ರಾಂಗ್ ಇದ್ದಾರೆ. ಆದರೆ ಈ ಕ್ಷಣ ಇದೊಂದರಲ್ಲಿ ಶಾಕ್ ಆಗಿದೆ. ಮತ್ತಷ್ಟು ಮಾಹಿತಿಯನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ಸತೀಶ್, ಫೋನ್ ಸಂಪರ್ಕಕ್ಕೆ ಸಿಕ್ಕಿದ್ದಾರೆ. ಸತೀಶ್, ಏನಾಗ್ತಾ ಇದೆ ಸದ್ಯಕ್ಕೆ? ಏನಾದ್ರು ವಿಚಾರ ಗೊತ್ತಾಗ್ತಾ ಇದೆಯಾ? ಯಾಕೆ ಅಂತ ಹೇಳಿ ಡಾಕ್ಟರ್ ಏನಾರು ಹೇಳಿದ್ರ? ಚಿಕಿತ್ಸೆ ಆಗ್ತಾ ಇದೆಯಾ? ದಿವಿತ್, ವೈದ್ಯರು ಚಿಕಿತ್ಸೆಯನ್ನ ನೀಡ್ತಾ ಇದ್ದಾರೆ. ಎಲ್ಲ ರೀತಿಯ ಎಕ್ಸಾಮಿನ್ ಮಾಡ್ತಾ ಇದ್ದಾರೆ. ಏನ್ ಕಾರಣ ಇರ್ಬೋದು, ಯಾಕಾಗಿ ಬಂದಿರ್ಬೋದು, ಇಂದಿನ ಅವರ ವೈದ್ಯಕೀಯ ಹಿನ್ನೆಲೆ ಅದೆಲ್ಲವನ್ನು ಚೆಕ್ ಮಾಡಿ ಏನು ಕಾರಣ, ಮೂಲ ಕಾರಣ ಇರ್ಬೋದು ಅನ್ನೋದು ಚೆಕ್ ಮಾಡ್ತಾ ಇದ್ದಾರೆ. ಆದ್ರೆ ಸದ್ಯಕ್ಕೆ ಅಂತ ಗಂಭೀರ ಪಡುವ ವಿಚಾರ ಅಲ್ಲ ಅನ್ನೋ ಮಾಹಿತಿ ಬರ್ತಾ ಇದೆ. ಆದ್ರೂ ಕೂಡ ವೈದ್ಯರು ತಮ್ಮ ಎಲ್ಲ ಪರೀಕ್ಷೆಗಳನ್ನ ಮಾಡಬೇಕಾಗತ್ತೆ ಮುನ್ನೆಚ್ಚರಿಕೆ ಕ್ರಮವಾಗಿ. ಯಾಕಂದ್ರೆ ಅವರ ಆರೋಗ್ಯ ಹಿನ್ನೆಲೆಯಲ್ಲಿ ಎಲ್ಲಾ ರೀತಿಯ ಚಿಕಿತ್ಸೆ ತಪಾಸಣೆಯನ್ನು ಕೂಡ ಮಾಡ್ತಾರೆ. ಮೇಲ್ನೋಟಕ್ಕೆ ಏನು ಸಮಸ್ಯೆ ಇಲ್ದಿದ್ರು ಕೂಡ ಮುನ್ನೆಚ್ಚರಿಕೆ ಕ್ರಮವಾಗಿ ಎಲ್ಲಾ ತಪಾಸಣೆಯನ್ನು ಮಾಡ್ಬೇಕಾಗತ್ತೆ. ಹಾಗಾಗಿನೇ ಆ ಎಲ್ಲಾ ತಪಾಸಣೆ ನಂತರವಷ್ಟೇ ವೈದ್ಯರು ಒಂದು ನಿಖರ ಕಾರಣವನ್ನ ಹೇಳ್ತಾರೆ. ಆ ಹಿನ್ನೆಲೆಯಲ್ಲಿ ಚಿಕಿತ್ಸೆಯನ್ನ ಮುಂದುವರಿಸಿದ್ದಾರೆ. ದಿವಿತ್, ಸದ್ಯದ ಮಾಹಿತಿ ಪ್ರಕಾರ ಚಿಕಿತ್ಸೆ ಮುಂದುವರಿತಾ ಇದೆ. ಯಾವುದೇ ರೀತಿಯ ಆತಂಕಗೊಳ್ಳುವ ಅಗತ್ಯವಿಲ್ಲ ಅನ್ನೋ ಮಾಹಿತಿ ಬರ್ತಾ ಇದೆ. ಆದ್ರೂ ಕೂಡ ವೈದ್ಯರು ಎಲ್ಲ ರೀತಿಯ ತಪಾಸಣೆಯನ್ನು ಮಾಡ್ತಾ ಇದ್ದಾರೆ. ಕಾದ್ ನೋಡ್ಬೇಕು ವೈದ್ಯರು ಏನ್ ಕಾರಣ ಅನ್ನೋದು ಸ್ಪಷ್ಟಪಡಿಸ್ತಾರೆ. ಅದಕ್ಕೆ ನಿಖರ ಕಾರಣ ಏನು, ಮೂಗಿನಿಂದ ರಕ್ತಸ್ರಾವ ಆಗಕ್ಕೆ ಏನ್ ಕಾರಣ ಅನ್ನೋದ್ರ ಬಗ್ಗೆ ವೈದ್ಯರೇ ನಿಖರವಾದ ಮಾಹಿತಿಯನ್ನ ಚಿಕಿತ್ಸೆಯ ಬಳಿಕ ನೀಡಬಹುದು. ದಿವಿತ್, ಸತೀಶ್, ಅವರ ಫುಡ್ ಡಯಟ್ ಯಾವ ರೀತಿ ಇತ್ತು? ಜೊತೆಗೆ ಅವರಿಗೇನು ಆರೋಗ್ಯ ವಿಚಾರದಲ್ಲಿ ಕೆಲವೊಂದು ಟ್ಯಾಬ್ಲೆಟ್ಸ್ಗಳಾಗಿರ್ಬೋದು ತೆಗೆದುಕೊಳ್ತಾ ಇದ್ರು, ಅದೆಲ್ಲ ಯಾವ ರೀತಿ ಇತ್ತು ಅಂತ ಹೇಳಿ ಅವ್ರದ್ದು? ಅದೆಲ್ಲ ಸರಿಯಾದ ಕ್ರಮಬದ್ಧವಾಗಿ ವೈದ್ಯರ ಸಲಹೆಯಂತೆ ಅವರು ಆಹಾರದಲ್ಲೂ ಕೂಡ ಮಿತವಾದ ಆಹಾರವನ್ನೇ ಸೇವಿಸ್ತಾ ಇದ್ರು. ಹೆಚ್ಚಾಗಿ ಮಾಂಸಾಹಾರವನ್ನು ಸೇವಿಸ್ತಾ ಇರಲಿಲ್ಲ. ವೈದ್ಯರು ಏನು ಅವರಿಗೆ ಸಲಹೆಯನ್ನು ನೀಡಿದ್ರು ಅದೇ ರೀತಿ ಆಹಾರ ಮತ್ತೆ ಮಾತ್ರೆಗಳು ಅದನ್ನ ರೆಗ್ಯುಲರ್ ಆಗಿ ತಗೋತಾ ಇದ್ರು, ಅದೇ ರೀತಿ ಪಾಲಿಸ್ತಾ ಇದ್ರು. ಹೀಗಾಗಿನೇ ಈಗ ದಿಢೀರ್ ರಕ್ತಸ್ರಾವ ಆಗ್ಲಿಕ್ಕೆ ಏನ್ ಕಾರಣ ಅನ್ನೋದು ಈಗಿರುವಂತಹ ಸದ್ಯದ ಆತಂಕ. ನಿಖಿಲ್ ಅವರು ಕೂಡ ಹೀಗಾಗಿನೇ ಕೂಡಲೇ ಅವ್ರನ್ನ ಆಸ್ಪತ್ರೆಗೆ ಕರ್ಕೊಂಡು ಹೋಗಿದ್ದಾರೆ. ಹೀಗಾಗಿನೇ ವೈದ್ಯರು ಕೂಡ ಚಿಕಿತ್ಸೆಯನ್ನ ಮಾಡ್ತಾ ಇದ್ದಾರೆ. 2 ಬಾರಿ 3 ಬಾರಿ ಶಸ್ತ್ರಚಿಕಿತ್ಸೆ, ಅಂದ್ರೆ 2 ಬಾರಿ ಶಸ್ತ್ರಚಿಕಿತ್ಸೆ, ಒಮ್ಮೆ ಸ್ಟ್ರೋಕ್ ಆದ ಹಿನ್ನೆಲೆಯಲ್ಲಿ ಅವರಿಗೆ ಶಸ್ತ್ರಚಿಕಿತ್ಸೆ ಆಗಿತ್ತು. ಹೀಗಾಗಿ ಎಲ್ಲಾ ಹಿನ್ನೆಲೆಯನ್ನ ನೋಡಿ ವೈದ್ಯರು ಸೂಕ್ತ ಚಿಕಿತ್ಸೆಯನ್ನ ಕೊಡ್ತಾ ಇದ್ದಾರೆ. ಏನ್ ಕಾರಣ ಅನ್ನೋದ್ರ ಬಗ್ಗೆ ಅಂತ ತಿಳಿಸ್ತಾರೆ. ಆದ್ರೆ ವೈದ್ಯರು ಈ ಹಿಂದೆ ಏನು ಎಲ್ಲ ಹೇಳ್ತಾ ಇದ್ರು ಅದನ್ನೆಲ್ಲ ವೈದ್ಯಕೀಯ ಚಿಕಿತ್ಸೆಯ ಹಿನ್ನೆಲೆಯಲ್ಲಿ ಮಾತ್ರೆ, ಆಹಾರ ಪದ್ಧತಿ ಎಲ್ಲವನ್ನು ಕೂಡ ಮಾಡ್ತಾ ಇದ್ರು. ಆದ್ರೆ ಕೆಲವೊಂದು ಸಂದರ್ಭದಲ್ಲಿ ಪ್ರವಾಸ, ನಿರಂತರ ಪ್ರವಾಸ, ಆ ಸಂದರ್ಭದಲ್ಲಿ ಸ್ವಲ್ಪ ವ್ಯತ್ಯಾಸ ಆಗೋದು. ಆದ್ರೂ ಕೂಡ ಆ ವೈದ್ಯರ ಪ್ರಕಾರ ಮಾತ್ರೆಗಳನ್ನ ಸೇವಿಸ್ತಾ ಇದ್ರು ಅನ್ನೋ ಮಾಹಿತಿ ಇದೆ. ಕಾದ್ ನೋಡ್ಬೇಕು ಈಗ ಯಾಕಾಗಿ ರಕ್ತಸ್ರಾವ ಆಗಿದೆ ಅನ್ನೋದ್ರ ಬಗ್ಗೆ ವೈದ್ಯರು ಮಾಹಿತಿಯನ್ನು ಕೊಡ್ಬೇಕಾಗುತ್ತೆ. ಸತೀಶ್, ಈಗ ಕುಮಾರಸ್ವಾಮಿ ಅವರು ಮಾತ್ರೆಯನ್ನ ತೆಗೆದುಕೊಳ್ಳುವ ವಿಚಾರದಲ್ಲಿ ಈ ರಕ್ತ ಹೆಪ್ಪುಗಟ್ಟುವಿಕೆಗೆ ಮಾತ್ರೆಯನ್ನ ತೆಗೆದುಕೊಳ್ತಾ ಇದ್ರಂತವ್ರು, ಅದು ಏನಾದ್ರು ಕಾರಣ ಇರ್ಬೋದಾ ಹೇಗೆ ಅಂತ? ಹಲವು ಕಾರಣ ಇರುತ್ತೆ. ಬೇರೆ ಬೇರೆ ಸೈಡ್ ಎಫೆಕ್ಟ್, ಮಾತ್ರೆಯಿಂದ ಏನಾದ್ರು ಸೈಡ್ ಎಫೆಕ್ಟ್ ಆಯ್ತಾ ಅಥವಾ ಬೇರೆ ಏನ್ ಕಾರಣ, ಎಲ್ಲಾ ಕಾರಣಗಳ ಬಗ್ಗೆ ಕೂಡ ವೈದ್ಯರು ಸೂಕ್ತ ತಪಾಸಣೆಯನ್ನು ನಡೆಸ್ತಾರೆ. ಬೇರೆ ಬೇರೆ ಅಂಶಗಳು ಕೂಡ ಆರೋಗ್ಯ ಸಮಸ್ಯೆ ಬಂದಾಗ ಹಲವಾರು ರೀತಿಯಲ್ಲೂ ಕೂಡ ವೈದ್ಯರು ತಪಾಸಣೆಯನ್ನು ಮಾಡ್ಬೇಕಾಗತ್ತೆ. ಏನ್ ಕಾರಣ ಅನ್ನೋದ್ರ ಬಗ್ಗೆ ಪತ್ತೆ ಹಚ್ಚಬೇಕಾಗತ್ತೆ. ಎಲ್ಲವನ್ನ ನೋಡ್ಕೊಂಡು ವೈದ್ಯರು ಚಿಕಿತ್ಸೆಯನ್ನ ಕೊಡ್ತಾ ಇದ್ದಾರೆ. ಆ ಮಾತ್ರೆಯಿಂದ ಏನಾದ್ರು ಸೈಡ್ ಎಫೆಕ್ಟ್ ಆಗಿದೆಯಾ ಅಥವಾ ಒತ್ತಡದಿಂದ ಆಗಿದೆಯಾ, ಅವರ ನಿರಂತರ ಕೆಲಸದಿಂದ ಆ ರೀತಿ ಆಗಿದೆಯಾ, ಎಲ್ಲಾ ವಿಚಾರಗಳನ್ನ ಕೂಡ ನೋಡ್ತಾ ಇದ್ದಾರೆ. ಹೀಗಾಗಿನೇ ಯಾವುದು ಮೂಲ ಕಾರಣ ಅನ್ನೋದು ವೈದ್ಯರ ಮಾಹಿತಿ ಪ್ರಕಾರ ಮಾಹಿತಿಯ ನಂತರ ಗೊತ್ತಾಗುತ್ತೆ. ಆದ್ರೆ ಸದ್ಯಕ್ಕೆ ಅವರ ಚಿಕಿತ್ಸೆಯಲ್ಲಿ ವೈದ್ಯರು ನಿರತರಾಗಿದ್ದಾರೆ. ಯಾಕಾಗಿ ರಕ್ತ ಬಂತು ಅದನ್ನ ತಡೆದು ಅದಕ್ಕೆ ಏನು ಚಿಕಿತ್ಸೆ ಕೊಡ್ಬೇಕು ಅದನ್ನ ಮಾಡ್ತಾ ಇದ್ದಾರೆ. ಕಾದ್ ನೋಡ್ಬೇಕಾಗುತ್ತೆ ವೈದ್ಯರು ಇದಕ್ಕೆ ಏನ್ ಹೇಳ್ತಾರೆ, ಯಾವ ಕಾರಣದಿಂದ ಆಗಿತ್ತು, ಮಾತ್ರೆಯನ್ನು ತೆಗೆದುಕೊಳ್ತಾ ಇದ್ದ ಕಾರಣದಿಂದ ಆಯ್ತಾ ಅಥವಾ ಬೇರೆ ಬೇರೆ ಕಾರಣದಿಂದ ಆಯ್ತಾ ಅನ್ನೋದನ್ನ ವೈದ್ಯರು ನಂತರ ಚಿಕಿತ್ಸೆಯ ನಂತರ ಹೇಳ್ಬೋದು. ಏನಾದ್ರು ಸದ್ಯಕ್ಕಲ್ಲಿನ ಅಪ್ಡೇಟ್ ಸಿಗ್ತಾ ಇದೆಯಾ ಸತೀಶ್ ಕುಮಾರ್?
ಚಿಕಿತ್ಸೆ ಮುಂದುವರೆದಿದೆ. ವೈದ್ಯರು ಅವರಿಗೆ ಸೂಕ್ತ ಚಿಕಿತ್ಸೆಯನ್ನ ಕೊಡ್ತಾ ಇದ್ದಾರೆ. ಆದ್ರೆ ಎಲ್ಲರೂ ಹೊರಗಡೆ ಇದ್ದಾರೆ, ಆತಂಕದಲ್ಲಿದ್ದಾರೆ. ಆದ್ರೆ ಅಷ್ಟು ಆತಂಕ ಪಡುವ ಅಗತ್ಯ ಇಲ್ಲ ಅನ್ನೋ ಮಾಹಿತಿಗಳು ಬರ್ತಾ ಇದೆ. ಕಾದ್ ನೋಡ್ಬೇಕು. ಸದ್ಯಕ್ಕೆ ಚಿಕಿತ್ಸೆ ಮುಂದುವರೆದಿದೆ. ದಿವಿತ್. ಓಕೆ, ಥ್ಯಾಂಕ್ ಯು ಸತೀಶ್ ಕುಮಾರ್. ಮತ್ತೆ ನಿಮ್ಮನ್ನ ಸಂಪರ್ಕ ಮಾಡ್ತೀವಿ. ನೋಡಿ, ಗಮನಿಸ್ತಾ ಇದ್ದೀರಿ, ಕುಮಾರಸ್ವಾಮಿ ಅವರಿಗೀಗ ಸದ್ಯಕ್ಕೆ ಅಪೋಲೋ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನ ಕೊಡಿಸಲಾಗ್ತಾ ಇದೆ. ಅವರು ಕೂಡ ಚಿಕಿತ್ಸೆಗೆ ಸಹಕರಿಸ್ತಾ ಇದ್ದಾರೆ ಅನ್ನುವಂಥ ಡೀಟೇಲ್ಸ್ ಸದ್ಯಕ್ಕೆ ಸಿಗ್ತಾ ಇದೆ. ಆದರೆ ಯಾತಕ್ಕಾಗಿ ಈವರೆಗೂ ಕೂಡ ಇಲ್ಲದ್ದು, ಅಂದರೆ ಯಾವತ್ತೂ ಕೂಡ ಅವರ ಮೂಗಿನಲ್ಲಿ ರಕ್ತ ಕಾಣಿಸ್ಕೊಂಡಿಲ್ಲ. ಆದರೆ ಇದು ದಿಢೀರ್ನೆ ಈ ಒಂದು ಬೆಳವಣಿಗೆ ಯಾಕೆ ಇನ್ನಷ್ಟೇ ಗೊತ್ತಾಗಬೇಕು. ಕುಮಾರಸ್ವಾಮಿ ಅವರಿಗೆ BP ನಾರ್ಮಲ್ ಇದೆ ಅನ್ನುವಂಥ ಡೀಟೇಲ್ಸ್ ಸಿಗ್ತಾ ಇದೆ. HDK ಅವರಿಗೆ ಹಾಗಾದರೆ ಯಾವುದೇ ಒತ್ತಡದಿಂದ ರಕ್ತ ಸೋರಿಕೆ ಆಗಿಲ್ಲ. ಆಮೇಲೆ ರಕ್ತ ಹೆಪ್ಪುಗಟ್ಟದಿರಲು ಮಾತ್ರೆಯನ್ನ ಸೇವಿಸುತ್ತಿದ್ರು, ಇದರಿಂದ ಮೂಗಿನಿಂದ ರಕ್ತ ಸೋರಿರಬಹುದು ಅನ್ನುವಂಥ ಒಂದು ಅನುಮಾನ ಅಷ್ಟೇ. ಡಾಕ್ಟರ್ CN ಮಂಜುನಾಥ್ ಹೇಳಿಕೆಯನ್ನು ಕೊಟ್ಟಿರೋದು. ಅಂದರೆ ಅವರು ಯೂಶಲಿ ಅವ್ರು ಹೇಳ್ತಾ ಇರೋದು ಯಾವುದೇ ಒತ್ತಡದಿಂದ ಅವ್ರು ಹೇಳಿದ್ದೇನು ಅಂತಂದರೆ, ಈ ಒತ್ತಡದಿಂದ ಇದೆಲ್ಲ ಬರಲಿಕ್ಕೆ ಇದೆಲ್ಲ ಆಗ್ಲಿಕ್ಕೆ ಸಾಧ್ಯನೇ ಇಲ್ಲ. ಒಂದು ಎಕ್ಸಸ್ ಆಫ್ ಹೀಟ್ ಆಗಿರ್ಬೋದು, ಅಥವಾ ಅದೇ ರಕ್ತ ಹೆಪ್ಪುಗಟ್ಟುವಿಕೆಯ ಮಾತ್ರೆಯನ್ನು ತೆಗೆದುಕೊಳ್ತಾ ಇದ್ರು. ಈ ಸಂದರ್ಭದಲ್ಲಿ ಅದರಿಂದ ಒಂದು ಸೈಡ್ ಎಫೆಕ್ಟು ಅಥವಾ ಏನೋ ಒಂದು ರಕ್ತ ಮೂಗಿನಿಂದ ಸುರಿದಿರ್ಬೋದು ಅನ್ನುವಂಥ ಹೇಳಿಕೆಯನ್ನು ಸಂಸದರಾದಂಥ ಡಾಕ್ಟರ್ CN ಮಂಜುನಾಥ್ ರಿಪಬ್ಲಿಕ್ ಕನ್ನಡಕ್ಕೆ ಹೇಳಿದ್ರು. ಕುಮಾರಸ್ವಾಮಿ ಅವರಿಗೆ BP ನಾರ್ಮಲ್ ಇದೆ, ಆರೋಗ್ಯವೂ ಕೂಡ ಸ್ಥಿರವಾಗಿತ್ತು. ಇದುವರೆಗೂ ಕೂಡ ಯಾವುದೇ ಕಾರಣಕ್ಕೂ ಈ ರೀತಿಯಾದಂತಹ ಘಟನೆ ನಡೆದಿಲ್ಲ. ಅಂದರೆ ರಕ್ತ ಬರುವಂಥದ್ದಾಗಲಿ ಮೂಗಿನಿಂದ ಆ ರೀತಿ ಯಾವತ್ತೂ ಕೂಡ ಆಗಿಲ್ಲ. ಅವರು ಸ್ಟ್ರಾಂಗ್ ಆಗಿ ಇದ್ರು ಅನ್ನುವಂಥ ಮಾತುಗಳನ್ನು ಕೂಡ ಡಾಕ್ಟರ್ CN ಮಂಜುನಾಥ್ ಹೇಳಿಕೆಯನ್ನು ಕೊಡ್ತಾ ಇದ್ರು. ಬಟ್ ಇದರಲ್ಲಿ ಗಾಬರಿ ಪಡಬೇಕಾದಂಥ ವಿಚಾರ ಏನೂ ಇಲ್ಲ. ಇದು ಆಗುವಂಥದ್ದು ಕಾಮನ್, ಇದನ್ನು ಬೇಗ ಸರಿಪಡಿಸ್ಬೋದು ಅನ್ನೋ ಆ್ಯಂಗಲ್ನಲ್ಲೂ ಕೂಡ ಅವರು ಮಾತನಾಡಿದ್ರು. ಯಾವುದೇ ಒತ್ತಡದಿಂದಲೂ ಕೂಡ, ಸಾಕಷ್ಟು ಒತ್ತಡಗಳು ಇರಲಿ ಇಲ್ಲದೆ ಇರಲಿ, ಆದರೆ ಒತ್ತಡದಿಂದ ಇದು ಆಗೋದಿಲ್ಲ. ಅವ್ರಿಗೆ ಯಾವುದೇ ಎಲೆಕ್ಷನ್ ಇತ್ತು, ಈಗ ಗೆದ್ದರೂ ಕೂಡ, ಕೇಂದ್ರ ಮಂತ್ರಿ ಆದರೂ ಕೂಡ, ಎಷ್ಟೇ ಒತ್ತಡ ಇದ್ರೂ ಕೂಡ ಒತ್ತಡದಿಂದ ಇದು ಆಗೋದಿಲ್ಲ ಅನ್ನುವಂಥದ್ದನ್ನು ಅವರು ಕ್ಲಿಯರ್ ಕಟ್ಟಾಗಿ ಹೇಳಿದ್ರು. ಸೊ ಹಾಗಾದರೆ ಕುಮಾರಸ್ವಾಮಿ ಅವರ ಆರೋಗ್ಯದ ಸಮಸ್ಯೆ ಇದ್ದಂಥ ಸಂದರ್ಭದಲ್ಲಿ ಅವರು ವಿದೇಶಕ್ಕೆ ಹೋಗಿ ಚಿಕಿತ್ಸೆ ಪಡೆದುಕೊಂಡು ಬಂದ ಮೇಲೆ ಡಾಕ್ಟ್ರು ಗೈಡ್ಲೈನ್ಸ್ ಪ್ರಕಾರನೇ ಅವರು ಫುಡ್ ಆಗಿರ್ಬೋದು ಅಥವಾ ಟ್ಯಾಬ್ಲೆಟ್ಸ್ ಆಗಿರ್ಬೋದು ತೆಗೆದುಕೊಳ್ತಾ ಇದ್ರು. ರಕ್ತ ಹೆಪ್ಪುಗಟ್ಟುವಿಕೆಯ ಸಮಸ್ಯೆ ಇದ್ದಿದ್ದರಿಂದ ಅವರು ಟ್ಯಾಬ್ಲೆಟ್ಸ್ ತಗೋತಾ ಇದ್ರು. ಅದರಿಂದ ಮೋಸ್ಟ್ಲಿ ಮೂಗಿನಲ್ಲಿ ರಕ್ತ ಸುರಿದಿರ್ಬೋದು ಅನ್ನುವಂಥ ಹೇಳಿಕೆಯನ್ನು ಕೂಡ ಕೊಟ್ಟಿದ್ದಾರೆ. ಒಟ್ಟಲ್ಲಿ ಜಯನಗರ ಅಪೋಲೋ ಆಸ್ಪತ್ರೆಯಲ್ಲಿ ಕುಮಾರಸ್ವಾಮಿ ಅವರಿಗೆ ಚಿಕಿತ್ಸೆ ಆಗ್ತಾ ಇದೆ. ಡಾಕ್ಟರ್ ಈಗಾಗಲೇ ಅವರಿಗೆ ಚಿಕಿತ್ಸೆ ಕೊಡ್ತಿದ್ದಾರಂತೆ. ಆದರೆ ಹೇಳಬೇಕಷ್ಟೇ, ಇನ್ನಷ್ಟೇ ಹೇಳಬೇಕು. ಡಾಕ್ಟರ್ ಯಾಕೆ ಈ ರೀತಿ ಆಯಿತು, ಎಕ್ಸಸ್ ಆಫ್ ಹೀಟಾ ಅಥವಾ ಟ್ಯಾಬ್ಲೆಟ್ಸ್ ಸೈಡ್ ಎಫೆಕ್ಟಾ, ಎಲ್ಲವೂ ಕೂಡ ನೀನು ಕೆಲವೇ ಕ್ಷಣಗಳಲ್ಲಿ ಗೊತ್ತಾಗುತ್ತೆ. ಮಲ್ಲಿಗೆ ಇದೆ ಫಸ್ಟ್. ಮಲ್ಲಿಗೆ ಇದೆ ಫಸ್ಟ್. ಆಮೇಲೆ ಡಾಕ್ಟರ್ CN ಮಂಜುನಾಥ್ ಬಹಳ ಕ್ಲಿಯರ್ ಆಗಿ ಹೇಳ್ತಾ ಇದ್ರು, ಒಂದಷ್ಟು ರ್ಯಾಲಿ ಮಾಡುವಂಥ ಸಂದರ್ಭದಲ್ಲಿ ಗಾಳಿ, ಎಕ್ಸಸ್ ಆಫ್ ಗಾಳಿ ಅವರು ಮೂಗಿನೊಳಗಡೆ ಹೋಗಿರುತ್ತೆ. 2 ಹೋಲ್ಗಳಲ್ಲೂ ಕೂಡ ಗಾಳಿ ಹೋಗಿರುತ್ತೆ. ಓಪನ್ ಜೀಪ್ನಲ್ಲಿ ಅವರು ಏನು ಯಾವುದೇ ಪ್ರತಿಭಟನೆಯೋ ಅಥವಾ ಒಂದು ರ್ಯಾಲಿಯೋ ಇದರಲ್ಲಿ ಭಾಗಿಯಾಗ್ತಾ ಇದ್ರು. ಚುನಾವಣೆ ಕ್ಯಾಂಪೇನ್ನಲ್ಲಿ ಹೋಗ್ತಾ ಇರುವಂಥ ಸಂದರ್ಭದಲ್ಲಿ, ಸ್ಪೀಡಾಗಿ ಹೋಗ್ತಿರುವಂಥ ಸಂದರ್ಭದಲ್ಲಿ ಗಾಳಿ ಫೋರ್ಸ್ ಆಗಿ ಮೂಗಿನೊಳಗಡೆ ಹೋಗಿರ್ಬೋದು. ಇದಕ್ಕೂ ಕೂಡ ಆಗಿರುವಂಥ ಸಾಧ್ಯತೆ ಇದೆ ಅನ್ನುವಂಥ ಮಾತುಗಳನ್ನು ಕೂಡ ಹೇಳ್ತಾ ಇದ್ರು. ಇದು ಸರ್ವೇ ಸಾಮಾನ್ಯ, ಏನೂ ಸಮಸ್ಯೆ ಇಲ್ಲ, ಯಾರೂ ಗಾಬರಿ ಪಡುವಂಥ ಅವಶ್ಯಕತೆ ಇಲ್ಲ ಅನ್ನುವಂಥ ನಿಟ್ಟಿನಲ್ಲಿ ಅವ್ರು ಹೇಳ್ತಾ ಇದ್ರು. ಸೊ ಹಾಗಾದರೆ ಯಾವ ಕಾರಣಕ್ಕಾಗಿ ಇರ್ಬೋದು? ಕುಮಾರಸ್ವಾಮಿ ಅವರ ಆರೋಗ್ಯ ಸ್ಥಿತಿಯಂತೂ ಸ್ಥಿರವಾಗೇ ಇತ್ತು, ಯಾವುದೇ ರೀತಿ ಸಮಸ್ಯೆಗಳು ಕೂಡ ಇರಲಿಲ್ಲ. ಇದರಿಂದ ಯಾವುದೇ ರೀತಿ ಉಸಿರಾಟದ ಸಮಸ್ಯೆಯೂ ಕೂಡ ಆಗೋದಿಲ್ಲ ಅನ್ನುವಂಥ ಮಾತುಗಳನ್ನು ಕೂಡ ಡಾಕ್ಟರ್ CN ಮಂಜುನಾಥ್ ಹೇಳ್ತಾ ಇದ್ರು. ಓವರಲ್ ಆಗಿ ಪ್ರಶ್ನೆಯನ್ನು ಮಾಡಿದಂಥ ಸಂದರ್ಭದಲ್ಲಿ, ಈಗ ಫಾರ್ ಎಕ್ಸಾಂಪಲ್ ಬೇರೆಯವರು ಕೂಡ ಲಾಂಗ್ ರೈಡ್ ಹೋಗ್ತಾ ಇರ್ತಾರೆ, ಜೊತೆಗೆ
ಹೆಲ್ಮೆಟ್ ಹಾಕಿರ್ತಾರೆ, ಹಾಕದೇ ಇರೋರು ಹೋಗ್ತಿರ್ತಾರೆ ಬೈಕ್ನಲ್ಲಿ. ಇನ್ನು ಪೇರೆಂಟ್ಸ್ ಅವರ ಕಾರ್ನಲ್ಲಿ ಮಕ್ಕಳು ಮೇಲ್ಗಡೆ ವಿಂಡೋ ಓಪನ್ ಮಾಡಿಕೊಂಡು ಗಾಳಿಯಲ್ಲಿ ಹೋಗ್ತಾ ಇರ್ತಾರೆ. ಅದು ಕೂಡ ಏನು ಸಮಸ್ಯೆ ಇಲ್ಲ ಅನ್ನುವಂಥ ನಿಟ್ಟಿನಲ್ಲಿ ಮಾತನಾಡ್ತಾ ಇದ್ರು. ಕುಮಾರಸ್ವಾಮಿ ಆರೋಗ್ಯ ಸಂಪೂರ್ಣವಾಗಿ ಸ್ಥಿರವಾಗಿದೆ. ಅವರು ಸ್ಟ್ರಾಂಗ್ ಆಗಿದ್ದರು, ಎಲೆಕ್ಷನ್ ಟೈಮಲ್ಲಿ ಆ್ಯಕ್ಟಿವ್ ಆಗಿ ಕೂಡ ಇದ್ದರು. ಅದರಲ್ಲೂ ಕೂಡ ಲಂಡನ್ನಿಂದ ಬಂದ ನಂತರ ಅಂತೂ ಎಲ್ಲವೂ ಕೂಡ ಅವರು ಸರಿಪಡಿಸ್ಕೊಂಡೇ ಬಂದಿದ್ರು. ಆದರೆ ಮೂಗಿನಲ್ಲಿ ರಕ್ತ ಕಾಣಿಸ್ಕೊಂಡಿರೋ ಸಂದರ್ಭದಲ್ಲಿ ನಿಖಿಲ್ ಕುಮಾರಸ್ವಾಮಿ ಪಕ್ಕದಲ್ಲೇ ಇದ್ರು ಪುತ್ರ. ಒಂದು ಕ್ಷಣಕ್ಕೆ ಗಾಬರಿ ಆದರು. ತಕ್ಷಣವೇ ಅವರನ್ನು ಅಲ್ಲಿಂದ ಆಸ್ಪತ್ರೆಗೆ ಕರೆದುಕೊಂಡು ಹೋಗುವಂಥ ಕೆಲಸ ಆಗಿದೆ. ಮಲ್ಲಿಗೆ ಆಸ್ಪತ್ರೆಗೆ ಚಿಕಿತ್ಸೆಗೆ ಕರೆದೊಯ್ದಿದ್ರು. ಗೋಲ್ಡ್ ಫಿಂಚ್ ಹೋಟೆಲ್ನಲ್ಲಿ ಅಲ್ಲೇ ಒಂದು ಮಲ್ಲಿಗೆ ಆಸ್ಪತ್ರೆ ಅಂತ ಇತ್ತು. ಅಲ್ಲಿಂದ ಮತ್ತೆ ಜಯನಗರ ಅಪೋಲೋ ಆಸ್ಪತ್ರೆಗೆ ಕರೆದುಕೊಂಡು ಹೋಗ್ತಿದ್ದಾರೆ. ಆಲ್ರೆಡಿ ಈಗಾಗಲೇ ಚಿಕಿತ್ಸೆ ಆಗ್ತಾ ಇದೆ. ಚಿಕಿತ್ಸೆಗೂ ಕೂಡ ಕುಮಾರಸ್ವಾಮಿ ಸಹಕರಿಸ್ತಿದ್ದಾರೆ. ಮಾತನಾಡ್ತಿರುವಂಥ ಸಂದರ್ಭದಲ್ಲಿ ಏಕಾಏಕಿ ಮೂಗಿನಲ್ಲಿ ರಕ್ತ ಕಾಣಿಸ್ಕೊಂಡಿರೋದು. ಮಲ್ಲಿಗೆ ಇದೆ ಫಸ್ಟ್ ನೋಡಿ, ನೇರ ದೃಶ್ಯಾವಳಿಗಳನ್ನು ಕೂಡ ಗಮನಿಸ್ತಾ ಇದ್ದೀರಿ. ಅಪೋಲೋ ಆಸ್ಪತ್ರೆಯ ಮುಂಭಾಗ ನೇರ ದೃಶ್ಯಾವಳಿಗಳನ್ನು ಕೂಡ ಗಮನಿಸ್ತಾ ಇದ್ದೀರಿ. ಈಗ ಸದ್ಯಕ್ಕೆ ಕುಮಾರಸ್ವಾಮಿ ಅವರನ್ನ ಆಸ್ಪತ್ರೆಗೆ ಕರೆದುಕೊಂಡು ಹೋಗಿ ಚಿಕಿತ್ಸೆಯನ್ನು ಕೊಡಿಸಲಾಗ್ತಾ ಇದೆ. ಅಲ್ಲಿನ ಆಪ್ತರು ಕೂಡ ಅಲ್ಲಿ ಆಸ್ಪತ್ರೆ ಮುಂಭಾಗ ಸೇರಿದ್ದಾರೆ. ಅಪೋಲೋ ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್ನಲ್ಲಿ ಕುಮಾರಸ್ವಾಮಿ ಅವರನ್ನ ಅಲ್ಲಿ ದಾಖಲಿಸಿ ಈಗ ಚಿಕಿತ್ಸೆಯನ್ನು ಕೊಡಿಸಲಾಗ್ತಾ ಇದೆ. ಡಾಕ್ಟರ್ ಚಿಕಿತ್ಸೆಯನ್ನು ಕೊಟ್ಟ ನಂತರ ಯಾಕೆ ಈ ರೀತಿ ಆಯಿತು, ಕುಮಾರಸ್ವಾಮಿ ಅವರಿಗೆ ಮೂಗಿನಲ್ಲಿ ರಕ್ತ ಬರಲು ಕಾರಣ ಏನು ಅನ್ನುವಂಥದ್ದನ್ನು, ನಿಖರ ಕಾರಣ ಏನು ಅನ್ನೋದನ್ನು ಕಾದು ನೋಡಬೇಕು. ಏನು ಹೇಳ್ತಾರೆ